ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬರ್ಸ್ ಯಾರೆಲ್ಲ ಆಗಬೇಕು ಅಂತ ಇದ್ದೀರಾ, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್. ಇವತ್ತು ನೀವು ಬೆಳೆದೇ ಇರ್ಬೋದು, ಬೆಳೆದಾಗ ಈ ಒಂದು ನನ್ನ ಒಂದು ಮಾತು ನಿಮಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ, ಆಯಿತಾ? ಸೊ ಎಕ್ಸ್ಪೀರಿಯೆನ್ಸ್ ಮೇಲೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ. ನೀವು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ನೀವು ಯಾವ ಥರನಾದರೂ ಕಂಟೆಂಟ್ ಮಾಡ್ಬೋದು, ತಪ್ಪಾದರೂ ಹೇಳ್ಬೋದು, ಸರಿನಾದರೂ ಹೇಳ್ಬೋದು. ಸೊ ನೀವು ತಪ್ಪು ಮಾಡಿದಾಗ ಯಾರೂ ಕೂಡ ನಿಮ್ಮನ್ನು ಕೇಳಲ್ಲ, ಆ್ಯಂಡ್ ಸರಿ ಮಾಡಿದಾಗ ಯಾರೂ ಕೂಡ ನಿಮ್ಮನ್ನು ಬೆನ್ನು ತಟ್ಟಲ್ಲ, ಆಯಿತಾ? ಒಂದು ರೇಂಜ್ಗೆ ನಿಮಗೆ ಬೆನ್ನು ತಟ್ಟೋರು ಶುರು ಆಗ್ತಾರೆ, ನಿಮಗೆ ಸಪೋರ್ಟ್ ಮಾಡೋರು ಶುರು ಆಗ್ತಾರೆ, ಸೊ ನಿಮ್ಮನ್ನು ಗುರುತಿಸೋರು ಶುರು ಆಗ್ತಾರೆ ಅಂದಾಗ ಸೊ ನೀವೇನಾದರೂ ಆ ಸಮಯದಲ್ಲಿ ಲೈಕ್ ಇವಾಗ ಒಂದು 10,000 20,000 30,000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ, ಒಳ್ಳೆ ವ್ಯೂಸ್ ಬರ್ತದೆ. ಸೊ ಇಂಥ ಸಮಯದಲ್ಲಿ ನಿಮ್ಗೇನಾದರೂ ನೀವೇನಾದರೂ ವೀಡಿಯೋ ಮಾಡಿದಾಗ ಸ್ವಲ್ಪ ಅಕ್ಕಪಕ್ಕ ಏನಾದರೂ ತಪ್ಪಾಗೋದ್ರೆ, ಏನೋ ಒಂದು ವರ್ಡ್ ತಪ್ಪು ಹೇಳ್ಬಿಟ್ರಿ ಅಂತ ಅಂದ್ಕೊಳ್ಳಿ, ಆಯಿತಾ? ಆ ಟೈಮನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿಬಿಡ್ತಾರೆ. ಈ ಸಿಚುವೇಶನ್ ನಡೆಯುತ್ತೆ, ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಕೂಡ ನಡೆಯುತ್ತೆ. ನೀವೇನೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ತೊದಲಿಸ್ಬಿಟ್ರಿ ಅಂತ ಅಂದ್ಕೊಳ್ಳಿ, ಅಂತ ಅಂದ್ಬಿಟ್ರಿ ಅಂತ ಅಂದ್ಕೊಳ್ಳಿ, ಆ ಟೈಮ್ ಫಿಕ್ಸ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಳಗಡೆ ಒಂಥರ ಫೀಲ್ ಆಗುತ್ತೆ, ತಪ್ಪು ಮಾಡಿದ್ದಕ್ಕೆ ಈ ಥರ ಎದ್ದು ತೋರಿಸ್ಬಿಟ್ರಲ್ಲಪ್ಪ ಅಂತ. ಅದು ವಿಡಿಯೋ ಕ್ರಿಯೇಟರ್ಗೆ ಅರ್ಥ ಆಗುತ್ತೆ. ಅದು ಮಾಡಿ ತಪ್ಪು ಮಾಡಿಬಿಟ್ಟು ಸೊ ಅದನ್ನೇ ಯಾರೋ ಒಬ್ರು ಬಂದು ಹಿಂಗೆ ಅದನ್ನ ಎತ್ತು ತೋರಿಸ್ದಾಗ, ಹಿಂಗೆ ತಪ್ಪು ಮಾಡೋ ನೋಡು ಅಂತ ತೋರಿಸ್ದಾಗ ಮನ್ಸಿಗೆ ಬೇಜಾರಾಗುತ್ತೆ. ಸೊ ಅದರ ಮನ್ಸಿಗೆ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಇದರ ಜೊತೆಗೆ ನೀವೇನಾದರೂ ವೀಡಿಯೋದಲ್ಲಿ ಏನೋ ಹೇಳೋಕ್ಕೋಗಿ ಏನೋ ಹೇಳ್ಬಿಟ್ರೆ, ಸೊ ಒಂದಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಹೇಳ್ತಾರೆ, ಈ ಥರ ಸಜೆಸ್ಟ್ ಮಾಡ್ತಾರೆ. ಕೆಲವರು ಅಲ್ಲೆಲ್ಲ ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ನಿಮ್ಮ ಮೇಲೆ ನೀವು ತಪ್ಪು ಮಾಡಿದ್ದೀರಾ ಅಂತ ತೋರಿಸೋದಕ್ಕೆ ವೀಡಿಯೋ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ನೀವು ಇಲ್ಲಿ ತಪ್ಪು ಮಾಡ್ತಿದ್ದಂಗೆ ಮಾರನೆಗೆ ವೀಡಿಯೋ, ಮಾರನೆಗೆಲ್ಲ ಸಂಜೆಗೆ ವೀಡಿಯೋ, ಹಿಂಗೆ ಹೇಳ್ಬಿಟ್ಟವ್ರೆ, ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ ಅಂತ. ಸರಿಯಾ? ಇಂಥವ್ರು ಇರ್ತಾರೆ. ಸೊ ಇದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಶುರು ಆಗುತ್ತೆ, ಆಯಿತಾ? ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಯೂಟ್ಯೂಬಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಯೂಟ್ಯೂಬರ್ ಆಗಬೇಕು ಅಂತಂದರೆ ನೋಡಿ, ನೀವು ಪಕ್ಕ ಒಂದು ಯೂಟ್ಯೂಬರ್ ಆಗಲೇಬೇಕು ಅಂತಂದರೆ ಇದನ್ನು ಯಾವುದೂ ಕೂಡ ನೀವು ತಲೆಗೆ ಹಾಕಬಾರ್ದು, ಆಯಿತಾ? ಒಂದು ಸಣ್ಣ ಮಿಸ್ಟೇಕೋ, ಏನೋ ವೀಡಿಯೋದಲ್ಲಿ ಏನೋ ತೊದಲಿಸ್ಬಿಡೋದು, ಅಥವಾ ಏನೋ ತಪ್ಪು ಮಾಹಿತಿ ಮಿಸ್ ಆಗಿ ಕೊಡೋದ್ರಿಂದ ಏನು ತಪ್ಪಿಲ್ಲ, ಆಯಿತಾ? ಇವಾಗ ಯಾವನೋ ಒಬ್ಬ ಒಂದು ಹುಡುಗಿ ನೋಡಬಾರ್ದು ಅಂತ ಅಂದ್ಕೊಂಡಿರ್ತಾನೆ, ಆದರೂ ನೋಡ್ತಾನೆ ಅವನು. ನಮ್ಮ ಮುಂದೆಗಡೆ ನಾನು ನೋಡಲ್ಲ ಗುರು, ನಮ್ಮ ಹುಡುಗಿರು ಬೇಡ ಗುರು ಅಂತ ಇರ್ತಾನೆ. ಆದರೆ ಒಳಗಡೆ ಅವ್ನ ಮೈಂಡ್ ಹೆಂಗಿರ್ತದೆ ಅಂತಂದರೆ ಅವ್ನು ನೋಡ್ಬೇಕು. ಅವನು ಯಾರು ಇಲ್ಲ, ಒಬ್ಬನೇ ಬಿಟ್ಬಿಡಿ ಅವನ್ನ. ಯಾರು ಜೊತೆಗಿದ್ರೆ ಅವ್ನು ನೋಡಲ್ಲ, ನಮ್ಮ ಹುಡುಗ ಅವ್ನು ತಡಿಗುರು ನೋಡ್ಬಿಡ್ತಾನು, ಆಮೇಲೆ ಲೈವಾಗಿ ನೋಡ್ಬಿಡ್ತಾನೆ, ಆಮೇಲೆ ಏನಪ್ಪ ಲಿಕೇಶ್ ಹಿಂಗ ಅಂತ ಅನ್ಕೊಬಿಡ್ತಾನೆ ಅಂತ ಅಂದ್ಬಿಟ್ಟು ನೋಡಲ್ಲ. ಅವಾಗ ಒಳ್ಳೆಯವರು. ಯಾರು ಇಲ್ಲದಾಗ ತಡಿ ನೋಡೋಣ, ಫೋಟೋನೇ ತಗೊಬಂದ್ಬಿಡ್ತಾರೆ ಬೇಕಾದ್ರೆ, ಬಿಟ್ರೆ ತಾನೇ. ಸೊ ಮಿಸ್ ಆಗಿ ತಪ್ಪು ಮಾಡೋದ್ರಿಂದ ಏನು ತಪ್ಪಿಲ್ಲ, ಆಯಿತಾ? ನೀವು ಮಿಸ್ ಆಗೇನೋ ಈಗ ಹೇಳ್ತಾ ಇರ್ಬೇಕಾದ್ರೆ ಏನೋ ತೊದಲು ಬಂದ್ಬಿಡ್ತು, ಈಗ ನನ್ನ ಆಗೋಯ್ತು, ಏನು ಮಾಡೋಕ್ಕಾಯ್ತದೆ? ಬರುತ್ತೋ ಯಾವನು ಕೇಳೋನು, ಅದನ್ನ ಕೇಳೋಗಿಲ್ಲ, ಆಯಿತಾ? ಈಗೇನೋ ಮಿಸ್ ಆಗಿ ಯಾವುದೋ ಒಂದು ಕಾನ್ಸೆಪ್ಟ್ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಬಿಟ್ಟೆ, ನಾನು ಏನೋ ಅರ್ಥ ಆಗಿಲ್ಲ, ಮಿಸ್ ಆಗಿ ಮಾಡ್ಬಿಟ್ಟೆ. ಅದರಲ್ಲಿ ಏನು ತಪ್ಪು? ಏನು ತಪ್ಪೇ ಮಾಡಿಲ್ವ ಜನಗಳು? ಸೊ ಇದೆಲ್ಲ ನಡೆಯುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಏನು ಮಾಡ್ಬೇಕು ಅದನ್ನು ಮಾಡಿ. ತಪ್ಪು ಮಾಡೋರು 1,000 ಜನ ಇದ್ದಾರೆ. ಈಗಲೂ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರು ಸ್ಟಾರ್ಟಿಂಗ್ ವೀಡಿಯೋಸ್ಗಳು ನೋಡಿ, ಅವರು ಸ್ವಲ್ಪ ನಿಧಾನಕ್ಕೆ ಮಾತಾಡಿರ್ತಾರೆ, ಅವರು ಭಯದಲ್ಲೇ ಮಾತಾಡಿರ್ತಾರೆ. ಎಲ್ರಿಗೂ ಭಯ ಆಗುತ್ತೆ, ಎಲ್ಲರೂ ನಿಧಾನಕ್ಕೆ ಮಾತಾಡೋ ಸ್ಟಾರ್ಟಿಂಗಲ್ಲಿ. ಹೋಯ್ತಾ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ತಾನೇ. ಓಕೆ. ಸೊ ಆದ್ದರಿಂದ ಯಾವುದನ್ನು ಮೈಂಡ್ಗೆ ಹಾಕೋಬೇಡಿ. ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ಮಾಡಿ. ಇವತ್ತು ಶುರು ಮಾಡಿ, ಇನ್ನೊಂದು ವರ್ಷ ಬಿಟ್ಕೊಂಡು ನಿಮ್ಮ ವೀಡಿಯೋ ನೀವೇ ನೋಡಿ, ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ಡಿಫ್ರೆನ್ಸ್ ಪಕ್ಕ ಕಾಣುತ್ತೆ ನಿಮಗೆ ಗೊತ್ತಾಗುತ್ತೆ. ನೀವೇ ಒಂದು ಒಳ್ಳೆ ರೇಂಜಿಗೆ ಬೆಳೆದಿರ್ತೀರ ಆವಾಗ, ಆಯಿತಾ? ನಿಮ್ಮ ಟಾಕಿಂಗ್ ಸ್ಟೈಲ್ ಚೇಂಜ್ ಆಗಿರುತ್ತೆ, ಆಮೇಲೆ ನೀವು ಮಾತಾಡುವಂಥ ಏನೇನೋ ಚೇಂಜ್ ಆಗಿಬಿಟ್ಟಿರ್ತದೆ, ಆಯಿತಾ? ಮೊದಲು ಕಮ್ಮಿ ಮಾತಾಡ್ತಿರ್ತೀರ, ಆಮೇಲೆ ಜಾಸ್ತಿ ಮಾತಾಡ್ತಿರ್ತೀರ. ಸೊ ಇದೆಲ್ಲ ಚೇಂಜ್ ಆಗಿಬಿಡುತ್ತೆ, ಆಯಿತಾ? ಸೊ ಆದ್ದರಿಂದ ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೊಡಬೇಡಿ. ಯೂಟ್ಯೂಬರ್ ಆಗಲೇಬೇಕು ಅಂದ್ಕೊಂಡಿರೋರು ಈ ಒಂದು ಮಾತನ್ನು ನೀವು ರಿಸೀವ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಯೂಟ್ಯೂಬರ್ ಆಗ್ತೀರ. ಅದು ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ನಿಮಗೆ, ಯಾಕೆಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಆಯಿತಾ? ಸೊ ಆದ್ದರಿಂದ ಈ ಒಂದು ಮಾತನ್ನು ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ನಿಜ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ, ಆಯಿತಾ? ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಪೋಸ್ಟ್ಗಳಾಗ್ತಾ ಇರ್ತೀನಿ, ನೋಡಿ ಅಲ್ಲೂ ಕಮೆಂಟ್ನ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.